ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವಂಥ ಊರೇ ಉಪ್ಪಿನಂಗಡಿ, ಗಯಾಪದ ಕ್ಷೇತ್ರ ಅಂತ ಹೇಳ್ತೇವೆ. ಅಂಥ ಉಪ್ಪಿನಂಗಡಿಯ ಗಾಂಧಿ ಪಾರ್ಕ್ ಬಳಿ ಒಂದು ಆಸ್ಪತ್ರೆ ಇದೆ, ಸೂರ್ಯ ಆಸ್ಪತ್ರೆ ಅಂತೇಳಿ. ಮೂಳೆ ತಜ್ಞ ಡಾಕ್ಟರ್ ರಮೇಶ್ ರಾವ್ ಈ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದಾರೆ. ಅವರ ಪತ್ನಿಯು ವೈದ್ಯರು ಮಂಗಳೂರಿನ ಆಸ್ಪತ್ರೆಯೊಂದರಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇದೀಗ ಡಾಕ್ಟರ್ ರಮೇಶ್ ರಾವ್ ಮೇಲೆ ಒಂದು ಗಂಭೀರ ಆರೋಪ ಬಂದಿದೆ. ಅದು ಏನಂತ ಹೇಳಿದರೆ, ಯುವಕನೊಬ್ಬನ ಸಾವಿಗೆ ಕಾರಣರಾಗಿದ್ದಾರೆ ಎನ್ನುವಂಥ ಆರೋಪ. ಅಷ್ಟಕ್ಕೂ ನಡೆದ ಘಟನೆಗಳು ಏನು ಅಂತ ಹೇಳಿದರೆ, ಮೇ 14ರಂದು ಗೇರುಕಟ್ಟೆ ಸಮೀಪದ ಕಳಿಯದ ಯುವಕ ಮೊಹಮ್ಮದ್ ಶರೀಫ್ ಎಂಬವರು ತನ್ನದೇ ಮನೆಯ ಹೋರಿತಿವಿತದಿಂದ ಗಾಯಗೊಂಡಿದ್ದರು. ಅವರು ಚಿಕಿತ್ಸೆಗಾಗಿ ಸೂರ್ಯ ಆಸ್ಪತ್ರೆಗೆ ಹೋಗಿದ್ದರು. ವಾಸ್ತವವಾಗಿ ಅವರಿಗೆ ಹತ್ತಿರದಲ್ಲಿದ್ದದ್ದು ಬೆನಕ ಹಾಸ್ಪಿಟಲು ಗುರುವಾಯನಕೆರೆ, ತಪ್ಪಿದರೆ ಉಜಿರೆಯ SDM ಆಸ್ಪತ್ರೆ. ಆದರೆ ಗೇರುಕಟ್ಟೆ ಕಳಿಯದಿಂದ ಅವರು ಉಪ್ಪಿನಂಗಡಿಗೆ ಸೂರ್ಯ ಆಸ್ಪತ್ರೆಗೆ ಹೋಗಿದ್ದರು. ಯಾಕಂತ ಹೇಳಿದರೆ, ಶರೀಫ್ ಅವರು ಈ ಹಿಂದೆ ಉಪ್ಪಿನಂಗಡಿ ಪರಿಸರದಲ್ಲಿ ಇದ್ದವರು. ಇತ್ತೀಚೆಗೆ ಅವರು ಕಳಿಯ ಗ್ರಾಮಕ್ಕೆ ಶಿಫ್ಟ್ ಆಗಿದ್ದರು. ಅಲ್ಲಿ ಪತ್ನಿ 2 ಮಕ್ಕಳೊಂದಿಗೆ ಅವರು ಜೀವನ ನಡೆಸ್ತಾ ಇದ್ದರು. ಅಲ್ಲಿ ರಸ್ತೆ ಬದಿಯಲ್ಲಿ ಹಣ್ಣು ಹಂಪಲುಗಳನ್ನು ಮಾರಿ ಜೀವನ ನಡೆಸ್ತಿದ್ದವರು. ಒಳ್ಳೆಯ ಸ್ನೇಹಜೀವಿ, ಎಲ್ಲರೊಂದಿಗೂ ಆತ್ಮೀಯತೆಯಿಂದ ಇದ್ದವರು. ಮನೆಯ ಓರಿಯೇ ತಿವಿದದ್ದರಿಂದ ಹೊಟ್ಟೆಯ ಭಾಗಕ್ಕೆ ನೋವು ಉಂಟಾಗಿತ್ತು. ಆದ್ದರಿಂದ ಹೊಟ್ಟೆಯ ಒಳಗೆ ಏನಾದರೂ ಆಂತರಿಕ ಗಾಯ ಆಗಿರಬಹುದು ಎನ್ನುವಂತಹ ಸಂಶಯದಿಂದ ಅವರು ಸೂರ್ಯ ಆಸ್ಪತ್ರೆಗೆ ದಾಖಲಾಗಿದ್ದರು. ಅಲ್ಲಿನ ವೈದ್ಯರು ಮೂಳೆ ತಜ್ಞರು. ಅವರಿಗೆ ಹೊಟ್ಟೆಯ ಭಾಗದಲ್ಲಿ ಆಂತರಿಕವಾಗಿ ಯಾವ ಗಾಯಗಳಾಗಿದೆ ಎನ್ನುವುದರ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ ಅಂತ ಹೇಳಿದರೂ ಸಹ, ಒಬ್ಬರು ವೈದ್ಯರಾಗಿ ವಾಸ್ತವ ಘಟನೆಯನ್ನು ಅರಿತುಕೊಂಡು ಅವರು ಟ್ರೀಟ್ಮೆಂಟ್ ಮಾಡಬೇಕಿತ್ತು. ಅವರು ನೇರವಾಗಿ ಹೊಟ್ಟೆಯ ಭಾಗದಲ್ಲಿ ಯಾವುದಾದ್ರೂ ಆಂತರಿಕ ಗಾಯ ಆಗಿರ್ಬೋದು ಅಂತೇಳಿ ಮೂಗಿನ ಮೂಲಕವೋ ಬಾಯಿಯ ಮೂಲಕವೋ ಒಂದು ಪೈಪು ನುಗ್ಗಿಸಿ ಅವರಿಗೆ ಟ್ರೀಟ್ಮೆಂಟ್ ಆರಂಭಿಸಿದರು. ಆ ಸಂದರ್ಭದಲ್ಲೇ ಶರೀಫ್ ಅವರು ವಿಪರೀತವಾಗಿ ನೋವಿನಿಂದ ಕೂಗಾಡಿದ್ದರು ಅಂತ ಹೇಳುವವರಿದ್ದಾರೆ. 2 ದಿವಸ ಕಳೆದ ಮೇಲೆ ಇವರ ಪರಿಸ್ಥಿತಿ ಬಿಗಡಾಯಿಸಿದಂತಹ ಸಂದರ್ಭದಲ್ಲಿ ವೈದ್ಯರು ಅವರದೇ ಆಸ್ಪತ್ರೆಯ ಆ್ಯಂಬುಲೆನ್ಸನ್ನು ರೆಡಿ ಮಾಡಿಬಿಟ್ಟು ಅವರನ್ನು ಚಿಕಿತ್ಸೆಯ ವೆಚ್ಚವನ್ನೂ ಸಹ ಪಡೆಯದೆ ಮಂಗಳೂರಿನ ಆಸ್ಪತ್ರೆಗೆ ಕಳುಹಿಸಿದ್ದಾರೆ. ಮಂಗಳೂರಿನ ಆಸ್ಪತ್ರೆಯಲ್ಲಿ 1 ದಿವಸ ಇದ್ದು ಅವರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದೆ. ಈ ಬಗ್ಗೆ ಅವರ ತಮ್ಮ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ವೈದ್ಯರ ನಿರ್ಲಕ್ಷ್ಯದ ಬಗ್ಗೆ ದೂರು ನೀಡಿದ್ದಾರೆ. ಈ ಬಗ್ಗೆ ಕೇಸು ದಾಖಲಾಗಿದೆ. ಮೊಹಮ್ಮದ್ ಶರೀಫರ ಪೋಸ್ಟ್ಮಾರ್ಟಮ್ ಮಂಗಳೂರಿನ ಆಸ್ಪತ್ರೆಯಲ್ಲಿ ನಡೆದಿದೆ. ತಜ್ಞ ವೈದ್ಯರು ಪೋಸ್ಟ್ಮಾರ್ಟಮ್ ಮಾಡಿದ್ದಾರೆ. ಅಂತೂ ಇಂತೂ ವೈದ್ಯರ ನಿರ್ಲಕ್ಷ್ಯಕ್ಕೆ ಒಬ್ಬ ಯುವಕ, ಅದು ಸಹ ಅಮಾಯಕ, ಬಲಿಯಾಗಿರುವುದಂತೂ ಸತ್ಯ. ಹಾಗಂತ ಹೇಳಿ ಈ ಆಸ್ಪತ್ರೆಯಲ್ಲಿ ಇದು ಮೊದಲ ಘಟನೆ ಅಲ್ಲ ಅಂತ ಹೇಳಿ ಸ್ಥಳೀಯರು ಮಾಹಿತಿ ಕೊಡ್ತಾರೆ. ಕೆಲವು ಸಮಯಗಳ ಹಿಂದೆ ಯುವಕನೊಬ್ಬನಿಗೆ ಇವರು ಬಲದ ಕೈಯ ಬದಲಿಗೆ ಎಡದ ಕೈಯ ಶಸ್ತ್ರಚಿಕಿತ್ಸೆ ಮಾಡಿ ಸಿಕ್ಕಿಬಿದ್ದಿದ್ದರು. ಆ ಯುವಕನ ಕಡೆಯವರು ಬಂದು ಆಸ್ಪತ್ರೆಯಲ್ಲಿ ಗಲಾಟೆ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಹಣಕಾಸಿನ ನೆರವು ನೀಡಿ ಅದನ್ನು ಮುಚ್ಚಿ ಹಾಕಲಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಪ್ರಕರಣದಲ್ಲೂ ಸಹ ವೈದ್ಯರ ನಿರ್ಲಕ್ಷ್ಯ ತೋರಿತ್ತು. ಅವರು ಸಹ ಬಂದು ಗಲಾಟೆ ಮಾಡಿದ್ದರು. ಅದರಿಂದಾಗಿ ಅವರನ್ನು ಸಹ ಅವರು ಬಾಯಿ ಮುಚ್ಚಿಸಿದ್ರು ಅಂತ ಹೇಳಿ. ಈ ಪ್ರಕರಣದಲ್ಲೂ ಸಹ ಅವರು ಶರೀಫ್ ಅವರ ಮನೆಯವರಿಗೆ ಸರಿಯಾದ ಮಾಹಿತಿ ನೀಡದೆ ಅವರೇ ಆ್ಯಂಬುಲೆನ್ಸನ್ನು ರೆಡಿ ಮಾಡಿಬಿಟ್ಟು ಯಾವುದೇ ಚಿಕಿತ್ಸಾ ವೆಚ್ಚವನ್ನು ಪಡೆಯದೆ ಅವರನ್ನು ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಿದ್ದು ಅವರ ಕರ್ತವ್ಯ ಲೋಪತೆಯನ್ನು ಬಿಟ್ಟು ಮಾಡ್ತದೆ ಎನ್ನುವುದು ಸ್ಥಳೀಯರ ಆರೋಪ. ಒಬ್ಬ ವೈದ್ಯರು ತನ್ನ ನಿರ್ಲಕ್ಷ್ಯದಿಂದ ಒಬ್ಬ ಯುವಕನ ಸಾವಿಗೆ ಕಾರಣರಾಗಿದ್ದಾರೆ ಎನ್ನುವುದಂತೂ
ಸ್ಪಷ್ಟ. ಈಗಾಗಲೇ ಶರೀಫ್ ಅವರ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆದಿದೆ. ತಜ್ಞ ವೈದ್ಯರು ಆ ಪರೀಕ್ಷೆಯನ್ನು ಮಾಡಿದ್ದಾರೆ. ಈ ಬಗ್ಗೆ ಪೊಲೀಸರು ಕೇಸು ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಆದರೆ ನೇರವಾಗಿ ಪೊಲೀಸರಿಗೆ ಈ ಪ್ರಕರಣದಲ್ಲಿ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂತ ಹೇಳಿದರೆ ವೈದ್ಯಕೀಯ ವರದಿಗಳು ಬೇಕು, ವೈದ್ಯರ ನಿರ್ಲಕ್ಷ್ಯ ಕಂಡು ಬರಬೇಕು. ಆಗ ಮಾತ್ರ ವೈದ್ಯರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣ್ ಅವರು ಒಂದು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಈ ಬಗ್ಗೆ ನಾವು ತನಿಖೆಗಾಗಿ 3 ತಜ್ಞ ವೈದ್ಯರ ತಂಡವನ್ನು ರಚನೆ ಮಾಡಿದ್ದೇವೆ. ಅವರು ಅದನ್ನು ಮೇಲುಸ್ತುವಾರಿ ನೋಡಿಕೊಳ್ತಾರೆ. ಅವರು ಕೊಡುವ ವರದಿಯ ಆಧಾರದಲ್ಲಿ ತಪ್ಪಿತಸ್ಥ ವೈದ್ಯರು, ಅವರ ಸಿಬ್ಬಂದಿಗಳು ಅವರ ಮೇಲೆ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಆದರೆ ಪೊಲೀಸರು ನೇಮಿಸಿರುವಂತಹ ತಜ್ಞ ವೈದ್ಯರು ಸಹ ವೈದ್ಯರೇ ಆಗಿರುವುದರಿಂದ ಅವರು ತಮ್ಮ ಸಹೋದ್ಯೋಗಿ ವೈದ್ಯರ ವಿರುದ್ಧವೇ ವರದಿ ನೀಡ್ತಾರಾ ಎನ್ನುವ ಪ್ರಶ್ನೆ ಸಾರ್ವಜನಿಕರಲ್ಲಿದೆ. ಈ ಹಿಂದೆ ಸಹ ಹಲವಾರು ಸಂದರ್ಭಗಳಲ್ಲಿ ವೈದ್ಯರ ನಿರ್ಲಕ್ಷ್ಯಗಳು ಕಂಡುಬಂದ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿಯೂ ತನಿಖೆ ನಡೆದಂಥ ಸಂದರ್ಭದಲ್ಲಿ ಸೂಕ್ತವಾದ ವೈದ್ಯಕೀಯ ದಾಖಲೆಗಳು ಸಿಗದೆ ಇದ್ದುದರಿಂದ ಪೊಲೀಸರಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ಎನ್ನುವುದು ಮಾತ್ರ ಸ್ಮರಣಾರ್ಹ.